ಬಡವರು ಹಾಗೂ ದಿನಗೂಲಿ ಕಾರ್ಮಿಕರಿಗೆ ಕಾವೇರಿ ನೀರಿನ ಸಂಪರ್ಕ ಪಡೆಯುವುದು ಕನಸಾಗಿದ್ದು, ಬಿಡಬ್ಲ್ಯೂಎಸ್ಎಸ್ಬಿ ವಿಧಿಸುತ್ತಿರುವ ದುಬಾರಿ ಶುಲ್ಕವನ್ನು ತಕ್ಷಣವೇ ಸರ್ಕಾರ ಕಡಿಮೆ ಮಾಡಬೇಕು ಅಥವಾ ಉಚಿತ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಭೀಮ್ ಪ್ರಜಾ ಸಂಘದ ಅಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರದ ವಿವಿಧ ಬಡಾವಣೆಗಳಲ್ಲಿ 30-40 ನಿವೇಶನಗಳಲ್ಲಿ ವಾಸ ಮಾಡ್ತಾ ಇರುವ ಬಡ ಹಾಗೂ ನಿರ್ಗತಿಕ ಕುಟುಂಬಗಳು ಕಾವೇರಿ ನೀರಿನ ಸಂಪರ್ಕ ಪಡೆಯಲು ಸುಮಾರು 1.5 ಲಕ್ಷದಿಂದ 4 ಲಕ್ಷ ರೂಪಾಯಿಯವರೆಗೆ ಹಣ ಪಾವತಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರುವುದಾಗಿ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದರು. ಇಷ್ಟೊಂದು ದೊಡ್ಡ ಮೊತ್ತವನ್ನ ಕಟ್ಟುವ ಬದಲು ಜನರು ತಮ್ಮದೇ ಖರ್ಚಿನಲ್ಲಿ ಬೋರ್ವೆಲ್ ಹಾಕಿಸಿಕೊಳ್ಳಬಹುದು ಎಂಬ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದರು. ಬಡವರ ಪರ ಸರ್ಕಾರ ಅಂತ ಹೇಳಿಕೊಳ್ಳುವ ರಾಜ್ಯ ಸರ್ಕಾರ ಮೂಲಭೂತ ಅವಶ್ಯಕತೆಯಾದ ಕುಡಿಯುವ ನೀರಿಗಾಗಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುವುದು ಎಷ್ಟು ಸರಿ ಅಂತ ಅವರು ಪ್ರಶ್ನೆ ಮಾಡಿದ್ರು. ಪ್ರತಿದಿನ ಕೂಲಿ ಕಾರ್ಮಿಕರಿಗೆ ಜೀವನ ಸಾಗಿಸುವ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವಾಗ ಕೇವಲ ನೀರಿನ ಸಂಪರ್ಕಕ್ಕಾಗಿ ಲಕ್ಷಗಟ್ಟಲೆ ಹಣವನ್ನು ಹೇಗೆ ಪಾವತಿಸಲು ಸಾಧ್ಯ ಅಂತ ಸರ್ಕಾರದ ಗಮನ ಸೆಳೆದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಡವರ ಕಷ್ಟವನ್ನು ಅರಿತು ಅವರಿಗೆ ಉಚಿತವಾಗಿ ನೀರಿನ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಈ ಸಂಬಂಧ ರಾಜ್ಯ ಸರ್ಕಾರವು ತನ್ನ ಇಲಾಖೆಯ ಮೂಲಕ ಬಿಡಬ್ಲ್ಯೂಎಸ್ಎಸ್ಬಿಗೆ ಅಧಿಕೃತ ಸುತ್ತೋಲೆ ಹೊರಡಿಸಿ ಬಡ ಕುಟುಂಬಗಳಿಗೆ ಉಚಿತ ನೀರಿನ ಸೌಲಭ್ಯ ಒದಗಿಸಬೇಕು ಅಂತ ಆಗ್ರಹಿಸಿದ್ರು. ಒಂದು ವೇಳೆ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಬಡವರ ಪರವಾಗಿ ದೊಡ್ಡ ಮಟ್ಟದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ವೈಟ್ ಫೀಲ್ಡ್ ಮುರುಗೇಶ್ ಎಚ್ಚರಿಕೆ ನೀಡಿದ್ರು. ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಏನು ನಾವು ನೀರು ಕುಡಿಬೇಕಂದ್ರೆ 2 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಯಾಕಪ್ಪ 2 ಲಕ್ಷ ಅಂದ್ರೆ, ಇವತ್ತು 30-40 ಸೈಟಲ್ಲಿರ್ತಕ್ಕಂಥವ್ರು ನಿರ್ಗತಿಕರು ಬಡವರು ಅವರು ಕಾವೇರಿ ನೀರು ಕನೆಕ್ಷನ್ ತಗೊಬೇಕಂದ್ರೆ BWSSB ಇಂದ ಕನೆಕ್ಷನ್ ತಗೊಬೇಕಂದ್ರೆ ಸುಮಾರು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೂ 3 ಲಕ್ಷವರೆಗೂ ಕೂಡ ಕಟ್ತಾ ಇದ್ದಾರೆ. ಏನು G+3 ಆಗಿರ್ಬೋದು. ಈ ಒಂದು 30-40 ಸೈಟ್ಗೆ ಸಂಬಂಧಪಟ್ಟಿದ್ದು 3 ಲಕ್ಷ 4 ಲಕ್ಷವರೆಗೂ ಕಟ್ತಾ ಇದ್ದಾರೆ. ಆದರೆ ಈಗ ಅವರು 4 ಲಕ್ಷ ಇಲ್ಲ ಅಂತೇಳಿ ಈಗ 4 ಲಕ್ಷ ಇಲ್ಲಿ ಕೊಡೋ ಬದಲು ಅವ್ರು ಬೋರೆ ಹಾಕೊಬೋದು. ಆದರೆ ನೀವು ಸರ್ಕಾರದವರು ಬಡವ್ರ ಪರವಾಗಿ ನಾವು ಇದ್ದೀರಿ, ಬಡವ್ರಿಗೆ ನೀರು ಕೊಡೋಕ್ಕೆ ನೀವು ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ, ತಾವು ಬಡವ್ರ ಪರವಾಗಿ ಎಲ್ಲಿದ್ದೀರಾ ಅಂತ ನನ್ನ ಒಂದು ನೇರವಾದ ಒಂದು ಪ್ರಶ್ನೆ. ಹಂಗಾಗಿ ಬಡವರಿಗೆ ಉಚಿತವಾಗಿ ನೀರು ಕೊಡಬೇಕು. ಈ ವಿಡಿಯೋ ಮುಖಾಂತರ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು, DK ಶಿವಕುಮಾರ್ ಸಾಹೇಬರು ಆಗಿರ್ಬೋದು, ದಯಮಾಡಿ ಬಡವರ ಪರವಾಗಿ ಕಾಳಜಿ ಇಟ್ಟು ಈ ಒಂದು ಏನು ಈ ನೀರಿನ ಸಮಸ್ಯೆ ಏನಿದೋ ಅದು ದಯವಿಟ್ಟು ತಾವು ಬಗೆಹರಿಸಬೇಕು. ಯಾಕಂದ್ರೆ ಇವತ್ತು ಒಂದು ದಿನ ಕೂಲಿ ಕೆಲಸ ಮಾಡಿದ್ರೆ ಅವತ್ತು ಒಂದೊತ್ತು ಊಟ ಮಾಡಲಿಕ್ಕೆ ಕೂಡ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಹಂಗಾಗಿ ಇವಾಗ ನೀರು ಕುಡಿಯಲಿಕ್ಕೆ ಅವರು ಸುಮಾರು 1.5 ಲಕ್ಷ 2 ಲಕ್ಷ ಯಾವ ರೀತಿ ಕಟ್ಟುತ್ತಾರೆ ಅಂತ ಹೇಳಿ ತಾವು ಬಡವರಾಗಿ ಇವತ್ತು ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದೀರಾ, ಮಾತೆತ್ತಿದ್ರೆ ನಾನು ಬಡವರ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಮನದಲ್ಲಿಟ್ಕೊಂಡು ದಯವಿಟ್ಟು ಬಡವರ ಪರವಾಗಿ ಕಾಳಜಿ ಇಟ್ಟು ಈ BWSSB ಅವರಿಗೆ ತಮ್ಮ ಇಲಾಖೆ ವತಿಯಿಂದ ತಮ್ಮ ಏನು ರಾಜ್ಯ ಸರ್ಕಾರದ ವತಿಯಿಂದ BWSSB ಅವರಿಗೆ ಒಂದು ಸುತ್ತೋಲೆ ಹೊಡಿಸಿ ಬಡವರಿಗೆ ಉಚಿತವಾಗಿ ನೀರು ಕೊಡ್ರಿ ಅಂತೇಳಿ ಒಂದು ಸುತ್ತೋಲೆ ಹೊಡಿಸ್ಬೇಕು. ಇಲ್ಲವಾದಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡಿ ಆ ಬಡವರಿಗೆ ನೀರು ಕೊಡಿಸ್ಲಿಕ್ಕೆ ನಮ್ಮ ಹೋರಾಟ ಮಾಡ್ತೀವಿ ಅಂತೇಳಿ ನಾನು 2 ಮಾತನ್ನು ಮುಗಿಸಿದ್ದೀನಿ. ಜೈ ಭೀಮ್.